ಮಹಿಳೆಯರು, ಶಿಕ್ಷಕರು ಎಲ್ಲರೂ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವ ಧರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚೆನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಮುಂದೆ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಪ್ರತಿಯೊಂದು ಮಗುವಿನಲ್ಲಿ ಅಡಕವಾಗಿರುವಂತಹ ಸುಪ್ತ ಪ್ರತಿಭೆಯನ್ನ ಹೊರಗೆಳೆಯುವುದೇ ಶಿಕ್ಷಣ. ಈ ನಿಟ್ಟಿನಲ್ಲಿ ಒಂದು ಮಗುವಿನ ಶೈಕ್ಷಣಿಕ ಹಾಗೂ ದೈಹಿಕ ಹಾಗೂ ಒಟ್ಟಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಕೈಗೊಳ್ಳುವಂತೆ ಮಾಡುವಂತಹ ಶಿಕ್ಷಣ ನಮ್ಮ ಶಾಲೆಯಲ್ಲಿ ಒದಗುತ್ತಿದೆ. ಇದೀಗ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಇವರು. ಇದೀಗ ವೇದಿಕೆ ನಿಮಗಾಗಿ ಮೇಡಮ್. ಪ್ರಥಮವಾಗಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಶಾಲೆ ಇವತ್ತು ಮೇ 31, 2024 ಪ್ರಾರಂಭೋತ್ಸವವನ್ನು 3 ದಿನಗಳಿಂದ ತಯಾರಿ ನಡೆಸ್ತಾ ಇದ್ದೇವೆ. ಈ ಪ್ರಾರಂಭೋತ್ಸವಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟವರು ನಮ್ಮ ಈ ಹಿಂದಿನ STMC ಅಧ್ಯಕ್ಷರು, ಸದಸ್ಯರು ಹಾಗೂ ಈಗಿನ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್. ನಮ್ಮ STMC ಅಧ್ಯಕ್ಷರಾಗಿ ನೇಮಕಗೊಂಡ ಮೇಲೆ ನಮ್ಮ ಶಾಲೆಯ ಹಲವಾರು ಕರ್ತವ್ಯಗಳನ್ನು, ಕಟ್ಟಡದ ಕಾಮಗಾರಿ ಕೆಲಸಗಳನ್ನು ಜವಾಬ್ದಾರಿಯಿಂದ ತೆಗೆದುಕೊಂಡು ಈ ವರ್ಷ ಪ್ರಾರಂಭೋತ್ಸವಕ್ಕೆ ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಪ್ರಾರಂಭೋತ್ಸವದ ಬಗ್ಗೆ ಕೂಡ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ನಮ್ಮ ಶಾಲೆಗೆ ಈ ದಿನ ಹಲವಾರು ಗಣ್ಯರನ್ನು ಆಹ್ವಾನಿಸುವುದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವದಿಂದ ಸ್ವಾಗತಿಸ್ತೇನೆ. ಅಂತೆಯೇ ನಮ್ಮ ಶಾಲೆಗಾಗಿ ಶ್ರಮಿಸಿದ ಈ ಹಿಂದಿನ ಅಧ್ಯಕ್ಷರನ್ನು ಕೂಡ, ನವೀನ್ ಚಂದ್ರ ಇವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರನ್ನು ನೆನಪಿಸಿಕೊಳ್ತೇನೆ. ನಮ್ಮ
ಈ ಶಾಲೆಯ ಗೌರವ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಶಾಲೆಯ ಮಕ್ಕಳ ಮೇಲೆ ಯಾವಾಗಲೂ ಪ್ರೀತಿಯನ್ನು ಇಟ್ಟುಕೊಂಡು ನಮ್ಮ ಶಾಲೆಗೆ ಆಗಮಿಸಿದಂತಹ ನಮ್ಮ ಗೌರವಾನ್ವಿತ ಶ್ರೀ ರಮೇಶ್ ಶೇಣವ ಚಕ್ರಕೋಡಿ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮ ಈ ಶಾಲೆಯ ಫೌಂಡರ್, ಪ್ರಪ್ರಥಮವಾಗಿ ಈ ಶಾಲೆಗೆ ಚಾಲನೆ ನೀಡಿದಂಥ ನಮ್ಮ ಶಾಲೆಯ ಇನ್ನೋರ್ವ ಗೌರವ ಆದಂಥ ಗಿರೀಶ್ ಬೆಳ್ಳೇರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದುಕೊಂಡು ನಮಗೆ ಅನೇಕ ಸಲಹೆ ಸೂಚನೆಗಳನ್ನು ನೀಡುವಂತಹ ಗೌರವ ಆದಂತಹ ನಮ್ಮ ಅಬುಬಕರ್ ತೋಟಲ್ ನಮ್ಮ ಜೊತೆ ಇದ್ದಾರೆ. ಹಿರಿಯರು, ನಮಗೆಲ್ಲರಿಗೂ ಆದರ್ಶರು, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ಇಲಾಖೆಯಿಂದ ನಮಗೆ ಇಲಾಖಾ ಅಧಿಕಾರಿಯಾಗಿ ಇವತ್ತು ನಮ್ಮ ದೈಹಿಕ ಪರಿವೀಕ್ಷಣಾಧಿಕಾರಿಯಾದಂಥ ಶ್ರೀಯುತ ವಿಷ್ಣು ಹೆಬ್ಬಾರ್ ಸರ್ ಆಗಮಿಸಿದ್ದಾರೆ. ಸರ್, ನಿಮ್ಮನ್ನು ಕೂಡ ನಾನು ಶಾಲೆಯ ಪರವಾಗಿ, STMCಯ ಪರವಾಗಿ, ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಸಮೀಮಾ ಮೇಡಮ್ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿರುವವರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ನಮ್ಮ ಶಾಲೆಯ STMC ಸದಸ್ಯರಾಗಿರುವಂತಹ ಶ್ರೀಯುತ ಭಾಸ್ಕರ್ ಕೋಟ್ಯನ್ ಸರ್, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವ ನಮ್ಮದೇ ವಾರ್ಡಿನ ಸದಸ್ಯರು, ನಮ್ಮ ಶಾಲೆಗೆ ಹಲವಾರು ಅನುದಾನಗಳನ್ನು ತಂದು ನಮಗೆ ಸಹಕಾರವನ್ನಿತ್ತವರು ಶ್ರೀಯುತ ಹನೀಫ್ ಸರ್ ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಕೂಡ ಗುರುತಿಸಿಕೊಳ್ತೇವೆ ಸರ್, ಪ್ರೀತಿಪೂರ್ವಕವಾಗಿ ನಿಮಗೂ ಸ್ವಾಗತ. ಅದೇ ರೀತಿ ನಮ್ಮ STMC ಸದಸ್ಯರಾದ ಶಿಕ್ಷಣ ತಜ್ಞರು ನಮಗೆ ಎಲ್ಲ ಕಾರ್ಯಕ್ರಮಗಳಿಗೆ, ಪೋಷಕರಿಗೆ ಅನೇಕ ಮಾಹಿತಿಗಳನ್ನು ನೀಡುವುದರ ಜೊತೆಗೆ ಮಕ್ಕಳಿಗೆ ಉತ್ತಮ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಾವು ಕೇಳಿದ ತಕ್ಷಣ ನಮಗೆ ಒಂದು ಉತ್ತಮ ಸಹಕಾರವನ್ನು ಕೊಡುವಂತಹ ನಮ್ಮ ಶಿಕ್ಷಣ ತಜ್ಞರು ಆದಂತಹ ನಮ್ಮ ಊರಿನವರೇ, ನಮಗೆ ಬಹಳ ಹೆಮ್ಮೆ ಅವರ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಶ್ರೀಯುತ ಚಂದ್ರಾಸ್ ಕಣಂತೂರ್ ಸರ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ನಮ್ಮ ಈ ಶಾಲೆಯ ಈ ಮೊದಲು ನಾನು ಇವರ ಹೆಸರನ್ನು ಬಹಳಷ್ಟು ಸಲ ಈ ಶಾಲೆಗೆ ಬಂದ ಮೇಲೆ ಕೇಳಿದ್ದೇನೆ. ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಶಾಲೆಯ ಮಾಜಿ STMC ಅಧ್ಯಕ್ಷರಾದ ಶ್ರೀಯುತ ಇಸ್ಮಾಯಿಲ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಮಕ್ಕಳನ್ನು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮೆಲ್ಲ STMC ಸದಸ್ಯರು, ಚಂದ್ರಶೇಖರ ಆಚಾರ್ಯರಿದ್ದಾರೆ, ಜಗದೀಶರಿದ್ದಾರೆ. ಅದೇ ರೀತಿ ನಮ್ಮ ರಮ್ಲತ್, ಹಾಗೆ ಉಪಾಧ್ಯಕ್ಷರಾದಂತಹ ಅಸ್ಮಾ ಅವರು ಇದ್ದಾರೆ, ಉಷಾ ಮೇಡಮ್ ಇದ್ದಾರೆ, ಹಾಗೆ ಹರಿಣಾಕ್ಷಿ ಇದ್ದಾರೆ. ಪ್ರತಿಯೊಬ್ಬರ ಸದಸ್ಯರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮುಖ್ಯವಾಗಿ ನಮ್ಮ ಶಾಲೆಗೆ ಈ ವರ್ಷ 24-25ನೇ ಸಾಲಿನಲ್ಲಿ ದಾಖಲೆಗೊಂಡಂತಹ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ನಿಮ್ಮನ್ನು ಪ್ರಪ್ರಥಮವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೂ ಅವರ ಜೊತೆ ಅವರನ್ನು ನಮ್ಮ ಶಾಲೆಗೆ ಸೇರಿಸಿದಂತೆ ಎಲ್ಲ ಪೋಷಕರನ್ನು, ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ನಾನು ಆದರದಿಂದ ಗೌರವಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಇನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿ ಇದೇ ತಿಂಗಳು ಜೂನ್ 30ಕ್ಕೆ ನಿವೃತ್ತಿಯನ್ನು ಹೊಂದಲಿದ್ದಾರೆ, ನಮ್ಮ ಪ್ರಮೀಳಾ ಟೀಚರ್. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳು, ಶಿಕ್ಷಕ ಬಂಧುಗಳು, ಅದೇ ರೀತಿ ನಮ್ಮ ಅತಿಥಿ ಶಿಕ್ಷಕರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ
ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆಯನ್ನು ಮಾಡುವಂತಹ ನಮ್ಮ ಅಡುಗೆ ಸಿಬ್ಬಂದಿ ಸಹಾಯಕರು ಎಲ್ಲರೂ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಇಂಗ್ಲಿಷ್ ಮೀಡಿಯಂ LKG UKG ಶಿಕ್ಷಕರು, ಹಾಗೆ ನಮ್ಮ ಫ್ಲೋರಿನ್ ಮೇಡಮ್ ಇದ್ದಾರೆ, ಅವರನ್ನು ನೋಡಿಕೊಳ್ಳುವಂತಹ ಆಯಾ, ಅವರನ್ನು ಎಲ್ಲರನ್ನು ಪ್ರತಿಯೊಬ್ಬರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತ ಮಿತ್ರರಾದಂತಹ ಶ್ರೀಯುತ ಪಯ್ಯತ್ತ ಬೈಲ್ ಇವರು ನಮ್ಮ ಇಲ್ಲಿಗೆ ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಸರ್, ನಿಮ್ಮ ಹೆಸರು? ರಾಜ್. ಅಬ್ಬಕ್ಕ ಟಿವಿಯಿಂದ ಪ್ರಸಾರಗೊಳ್ಳಲಿದೆ ನಮ್ಮ ಕಾರ್ಯಕ್ರಮ, ಅದಕ್ಕಾಗಿ ಅವರನ್ನು ವಿನಂತಿಸಿಕೊಂಡಾಗ ಅವರು ಕೂಡ ಬಂದಿದ್ದಾರೆ. ಸರ್, ನಿಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮವರೇ ಆದಂತಹ ಪುರುಷೋತ್ತಮರು, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ವರ್ಷ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ PM ಶ್ರೀ ಶಾಲೆ ಅಂತ ಪ್ರಧಾನಮಂತ್ರಿ ಯೋಜನೆಯಿಂದ ಆಯ್ಕೆಯಾದಂಥ ಒಂದು 2ನೇ ಆವರ್ತದಲ್ಲಿ 8 ಶಾಲೆಗಳು ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಆಯ್ಕೆಯಾಗಿದೆ. ಅದರಲ್ಲಿ ಉಳ್ಳಾಲ ತಾಲೂಕಿನಿಂದ ನಮ್ಮ ಶಾಲೆಯೂ ಕೂಡ ಆಯ್ಕೆಯಾಗಿರ್ತದೆ. ಇದು ಒಂದು ನಮ್ಮ ಗೌರವದ ಮತ್ತು ಹೆಮ್ಮೆಯ ವಿಷಯ. ವಿದ್ಯಾರ್ಥಿಗಳಿಗೆ ಹಲವಾರು ಸೌಲಭ್ಯಗಳು ಇದರಿಂದ ದೊರೆಯಲ್ಪಡ್ತದೆ. ಇದಕ್ಕಾಗಿ ಶ್ರಮಿಸಿದವರು ನಮ್ಮ ಈ ಹಿಂದಿನ STMC ಅಧ್ಯಕ್ಷರು, ಹಾಗೆ ಎಲ್ಲ ಸದಸ್ಯರು, ನಮ್ಮ ಸಹಶಿಕ್ಷಕ ಬಂಧುಗಳು. ಅದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದೆ. ನಮ್ಮ CRP ಅವರು ಮಲ್ಲಿಕಾರ್ಜುನ್ ಸರ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಶಾಲೆಯು ಇನ್ನಷ್ಟು 1ರಿಂದ 8ನವರೆಗೆ ಆಂಗ್ಲ ಮಾಧ್ಯಮ LKG UKG ಸೇರಿ, ಹಾಗೆ ನಮ್ಮ ಶಾಲೆಯಲ್ಲಿ 1ರಿಂದ 8ನವರೆಗೆ ಕನ್ನಡ ಮಾಧ್ಯಮ ಶಾಲೆಗಳು ಈಗಾಗಲೇ ನಡೀತಾ ಇದೆ. ನಮ್ಮ ಶಾಲೆಯಲ್ಲಿ ಮೊದಲ 6 ಮಂದಿ ಶಿಕ್ಷಕರನ್ನು ಒಳಗೊಂಡು ನಾವು ಈ ಶಾಲೆಯನ್ನು ನಡೆಸ್ತಿದ್ದೆವು. ಅದಕ್ಕೆ ನಮಗೆ ಸಹಕಾರ ಕೊಟ್ಟವರು ನಮ್ಮ STMC ಸದಸ್ಯರೊಟ್ಟಿಗೆ ನಾವೊಂದು 4 ಜನ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಿದ್ದೆವು. ಜೊತೆಯಲ್ಲಿ ನಮಗೆ ಅತಿಥಿ ಶಿಕ್ಷಕರನ್ನು ಕೂಡ ನೀಡಿದ್ದಾರೆ. ಕಳೆದ ವರ್ಷ ನಮಗೆ 2 ಶಿಕ್ಷಕರು, ಶ್ರೀಮತಿ ರೇಖಾ ಮತ್ತು ಸುಮನ, ವರ್ಗಾವಣೆಗೊಂಡು ನಮ್ಮ ಶಾಲೆಗೆ ಬಂದಿದ್ದಾರೆ. ಅದೇ ರೀತಿ 3 GPT ಶಿಕ್ಷಕರು ಹೊಸದಾಗಿ ನೇಮಕಗೊಂಡು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇವರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಗೆ ಈಗಾಗಲೇ 5 ಶಿಕ್ಷಕರು ಹೆಚ್ಚುವರಿಯಾಗಿದ್ದಾರೆ. ಹೆಚ್ಚುವರಿ ಅಂದರೆ ನಮ್ಮ ಸ್ಟ್ರೆಂತಿಗೆ ಅನುಗುಣವಾಗಿ ಇನ್ನೂ ನಮಗೆ 4 ಶಿಕ್ಷಕರು ಬೇಕು. ಈ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಉತ್ತಮ, ಈ ಸಲ 5ನೇ ತರಗತಿಗೆ 8ನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆಗಳು ಈಗಾಗಲೇ ನಡೆದಿದ್ದು ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದೀರಿ. ಅದಕ್ಕೆ ಆ ಫಲಿತಾಂಶ ಬರಲಿಕ್ಕೆ ಶೈಕ್ಷಣಿಕವಾಗಿ ಕಾರಣಕರ್ತರು ನಮ್ಮ ಸಹ ಶಿಕ್ಷಕರು. ನಮಗೆ ಈ ಸಲ ಒಂದು ಮಗು NMMS ಪರೀಕ್ಷೆಯಲ್ಲಿ ಋಷಿಕಾ ಎನ್ನುವಂಥ ಮಗು ಈ ವರ್ಷ ಮೊನ್ನೆ NMMS ಪರೀಕ್ಷೆಯಲ್ಲಿ ಆಯ್ಕೆಗೊಂಡಿದ್ದಾಳೆ. ಬಹಳ ಸಂತೋಷ ಆಗ್ತದೆ ಹೇಳಲಿಕ್ಕೆ. ನಾವು ಈಗಾಗಲೇ ಕಳೆದ ವಾರ್ಷಿಕೋತ್ಸವದಲ್ಲಿ ಎಲ್ಲ ಮಕ್ಕಳನ್ನು ಅಭಿನಂದಿಸಿದ್ದೇವೆ. ಈ ವರ್ಷ ನಮಗೆ ಋಷಿಕಾ ಎನ್ನುವಂಥ ವಿದ್ಯಾರ್ಥಿ, 8ನೇ ತರಗತಿ ವಿದ್ಯಾರ್ಥಿ ಆಯ್ಕೆಗೊಂಡಿದ್ದು ಬಹಳ ಸಂತೋಷವನ್ನು ಕೊಟ್ಟಿದೆ. ಅವಳಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕ ನುಡಿಗಳನ್ನಾಡಿ ತಮ್ಮೆಲ್ಲರನ್ನ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ತಮ್ಮ ಮುಂದೆ ಇಂದಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಇಲಾಖೆಯ ದೈಹಿಕ ಪರಿವೀಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಯುತ ವಿಷ್ಣು ಹೆಬ್ಬಾರ್ ಸರ್, ಇವರು ಮಕ್ಕಳನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೂ ಹಾಕುವ ಕಲ್ಲಿನ ಈ ಪ್ರಾರಂಭೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಈ ಶಾಲೆಯ SDMC ಅಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ಸರ್ ಅವರೇ, ಹಾಗೂ ಹಿರಿಯರಾದ ಶೆಣ್ವೆ ಸರ್ ಅವರೇ, ಹಾಗೂ
ಉಪಸ್ಥಿತರಂಥ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಂಥ ಗೌರವಾನ್ವಿತ ಅತಿಥಿಗಳೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಶಿಕ್ಷಕರೇ ಹಾಗೂ ಪೋಷಕರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ, ಇಂದು ನಮ್ಮ ರಾಜ್ಯದಲ್ಲಿ ಎಲ್ಲ ಶಾಲೆಗಳು ಪ್ರಾರಂಭೋತ್ಸವವನ್ನು ಆಚರಿಸ್ತಾ ಇದೆ. ಇದರಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿರುವಂತಹ 164 ಶಾಲೆಗಳು, ಅದರಲ್ಲಿ 254 ಶಾಲೆಗಳು ಕೇವಲ ಸರ್ಕಾರಿ ಶಾಲೆಗಳಿವೆ. ಅದರಲ್ಲಿ ಭಾಳ ಹೆಮ್ಮೆ ಪಟ್ಟುಕೊಳ್ಳುವಂಥದ್ದು ಅಂದರೆ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಅತಿ ಹೆಚ್ಚು ಮಕ್ಕಳ ಸಂಖ್ಯೆಯನ್ನು ಹೊಂದಿರುವಂಥದ್ದು. ಬೇರೆ ತಾಲೂಕಿನಲ್ಲೇ ಅನುದಾನ ರಹಿತ ಶಾಲೆಗಳಲ್ಲಿ, ಅನ್ಏಡೆಡ್ ಶಾಲೆಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಮಕ್ಕಳಿದ್ದಾರೆ. ಇಂದು ಅನೇಕ ಶಾಲೆಗಳು ಅತ್ಯಂತ ಟ್ರಿಬಲ್ ಡಿಜಿಟ್ ಇಲ್ವೇ ಇಲ್ಲ. ಆದರೆ 300ಕ್ಕಿಂತ ಹೆಚ್ಚು ಮಕ್ಕಳಿರುವಂಥ ಶಾಲೆಗಳು ಸುಮಾರು ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ 15ರಿಂದ 16 ಶಾಲೆಗಳಿವೆ. ಅದು ಹೆಮ್ಮೆ ಪಟ್ಟುಕೊಳ್ಳುವಂಥದ್ದು. ಅಂತಹ ಶಾಲೆಗಳಲ್ಲಿ ಒಂದಾದಂತಹ ಹೂಹಾಕುವ ಕೂಡ ನಮ್ಮ ಈ ಒಂದು ಹೂಹಾಕುಕಲ್ಲ ಕ್ಲಸ್ಟರ್ನಲ್ಲಿ ಇರುವಂತಹ ಅತ್ಯಂತ ಅನೇಕ ವರ್ಷಗಳಿಂದ ಉತ್ತಮ ಕಾರ್ಯವನ್ನು ಇಷ್ಟು ಮಕ್ಕಳು ಹೊಂದಿರುವಂಥ ಶಾಲೆ. ಜೊತೆಗೆ ಅಂದರೆ ದ್ವಿಭಾಷಾ, ಅಂದರೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡನ್ನೂ ಹೊಂದಿರುವಂಥ ಶಾಲೆಗಳಲ್ಲಿ ಒಂದು ಹೇಳಲಿಕ್ಕೆ ಹೆಮ್ಮೆ ಅನಿಸ್ಕೊಳ್ತದೆ. ಇದಕ್ಕೆ ಕಾರಣ ಇಲ್ಲಿ ಇರುವಂತಹ SDMC ಅಧ್ಯಕ್ಷರುಗಳು ಯಾರೇ ಇರ್ಬೋದು, ಹಾಗೂ ಇಲ್ಲಿಯ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ಅವರ ಒಂದು ತಂಡ, ಇಲ್ಲಿರುವ ಅನೇಕ ಶಿಕ್ಷಕರು ಕಡಿಮೆ ಆಗ್ತಾ ಇದ್ರು ಕೂಡ ಇಲ್ಲಿಯ SDMC ಅಧ್ಯಕ್ಷರು ಹಾಗೂ SDMC ತಂಡ, ಇಲ್ಲಿರುವಂಥ ತಂಡ ನಿಜವಾಗಲೂ ಮೆಚ್ಚಿಕೊಳ್ಳುವಂಥದ್ದು. ನಮ್ಮ ವಿಶೇಷವಾಗಿ ಬಂಟ್ವಾಳ ತಾಲೂಕಿನಲ್ಲಿ ಹೆಮ್ಮೆ ಪಟ್ಟುಕೊಳ್ಳುವಂಥ ಅನೇಕ ಶಾಲೆಗಳಲ್ಲಿ ಹೂ ಹಾಕೋ ಕಲ್ಲು ಒಂದು. ಯಾಕೆಂದರೆ ಇಂದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಅನುಗುಣವಾಗಿ ನಮ್ಮ ಅತಿಥಿ ಶಿಕ್ಷಕರು ಅಂದರೆ 40ಕ್ಕೆ ಒಬ್ಬರು ಕೊಡ್ತೀವಿ ನಾವು. ಆದರೆ ಅಷ್ಟು ಅತಿಥಿ ಶಿಕ್ಷಕ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೆಚ್ಚು ಈಗ ಬೈಲಿಂಗ್ವಿಸ್ಟಿಕ್ ಅಂದರೆ ಇಂಗ್ಲೀಷ್ ಮಾಧ್ಯಮ ಇದ್ದಾಗ ಆ ಸರ್ಕಾರಿ ಶಾಲೆಗಳಲ್ಲಿ ಅದಕ್ಕೆ ಅನುಗುಣವಾಗಿ ಶಿಕ್ಷಕರನ್ನು ತಮ್ಮ ಶಾಲೆ SDMC ಅಧ್ಯಕ್ಷರು ಮತ್ತು ಪೋಷಕರ ಸಹಕಾರದಿಂದ ಇಲ್ಲಿ ನೇಮಿಸಿಕೊಂಡು ಇಷ್ಟು ವಿದ್ಯಾರ್ಥಿಗಳ ಪ್ರತಿ ವರ್ಷವೂ ಹೆಚ್ಚಿಗೆ ಆಗ್ತಾ ಇರುವಂಥ ಶಾಲೆಗಳಲ್ಲಿ ಇದು ಒಂದು ಆಗಲಿಕ್ಕೆ ಕಾರಣ ಇಲ್ಲಿಯ SDMC ಅಧ್ಯಕ್ಷರು, ಪೋಷಕರು, ದಾನಿಗಳು, ಇಲ್ಲಿಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ. ಇದೇ ರೀತಿಯಲ್ಲಿ ಅನೇಕ, ಉದಾಹರಣೆಗೆ ನಮ್ಮ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ಶಾಲೆಯು RMS ವಿಟ್ಲ, ಅಲ್ಲೂ ಕೂಡ ಇದೇ ರೀತಿಯಲ್ಲಿದ್ದಾರೆ. ಹಾಗೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಡ್ಕ ಇರ್ಬೋದು. ಹೀಗೆ ಇಂತಹ ನಮ್ಮ ಅತ್ಯಂತ ಉತ್ತಮ ಶಾಲೆಗಳಲ್ಲಿ ಒಂದು ಈ ಹೂ ಹಾಕುವ ಕಲ್ಲು. ಆ ನಿಟ್ಟಿನಲ್ಲಿ ನಾನು ಇಲ್ಲಿಯ ವಿಶೇಷವಾಗಿ ಪುನಃ ಯಾಕೆ ಹೇಳ್ಕೊಡ್ತೀನಿ ಅಂದರೆ, ಇಲ್ಲಿಯ ಪೋಷಕರು, SDMC ಅಧ್ಯಕ್ಷರು ಹಾಗೂ ದಾನಿಗಳ ಸಹಕಾರ ಇಲ್ಲಿ ಎಲ್ಲ ಕೂಡ ಇದೆ. ಇಲ್ಲಿ ನಮ್ಮ ಕಣಂತೂರಂತಹ ಶಿಕ್ಷಣ ತಜ್ಞರಿದ್ದಾರೆ, ಹಾಗೆ ಜಗದೀಶರು ಯೋಗ ಸಂಬಂಧಪಟ್ಟ ಹಾಗೆ ಇದ್ದಾರೆ. ಉಳಿದಂಥ ಪ್ರತಿಯೊಬ್ಬರು ಸಹಕಾರದಿಂದ ಈ ಒಂದು ಇಷ್ಟು ಒಂದು ಮಕ್ಕಳಿಗೆ ಅನುಗುಣವಾಗಿ ಶಿಕ್ಷಕರನ್ನು ಒಂದು ನೇಮಿಸಿಕೊಂಡು, ಗೆಸ್ಟ್ ಟೀಚರ್ಗಳನ್ನು ನೇಮಿಸಿಕೊಂಡು ಮಕ್ಕಳಿಗೆ ಸರಿಯಾದಂತಹ ಪಾಠ ಪ್ರವಚನ ಆಗುವ ನಿಟ್ಟಿನಲ್ಲಿ ಆಗ್ತಾ ಇದೆ. ಅದರ ಬಹಳ ಬೇಸರದ ಸಂಗತಿ ಅಂದರೆ, ಇಲ್ಲಿ ಶಾರದಾ ಟೀಚರ್ ಇದ್ದರು, ದೈಹಿಕ ಶಿಕ್ಷಣ ಶಿಕ್ಷಕರು, ಅದಕ್ಕೆ ತಕ್ಕ ಇನ್ನೊಬ್ಬ B ಟೀಚರ್ ಇಲ್ಲಿ ಅವಶ್ಯಕತೆ ಇದೆ. ಆದರೆ ಸರ್ಕಾರದ ಒಂದು 2003 ನಂತರ ಹತ್ತತ್ರ ಒಂದು 15-20 ವರ್ಷದ ಇತ್ತೀಚೆಗೆ ಪ್ರಾಥಮಿಕ ಶಾಲೆಗಳ, ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕ ಮಾಡದೇ ಇರುವುದರಿಂದಾಗಿ ಇಂದು ಇಲ್ಲಿ ದೈಹಿಕ ಶಿಕ್ಷಣ ಕೊರತೆ ಕಾಣ್ತಾ ಇರುವಂಥದ್ದು ಕಾಣ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಇಲ್ಲಿ ದೈಹಿಕ ಶಿಕ್ಷಣ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ BOರ ಮೂಲಕ ಇಲ್ಲಿ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರು ಇರುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ. ಹಾಗೂ ಇಲ್ಲಿ ಸ್ಥಳೀಯವಾಗಿ ಸಿಗುವಂಥವ್ರು ಯಾರು ಇದ್ದರೆ ಕೂಡ, ಯಾಕೆಂದರೆ ಇಲ್ಲಿ ಉನ್ನತೀಕರಿಸಿದ ಶಾಲೆ ಹತ್ತತ್ರ 400ಕ್ಕಿಂತ ಹೆಚ್ಚು ಮಕ್ಕಳಿರುವಂಥ ಶಾಲೆಯಲ್ಲಿ ಉತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದರೆ ಒಂದು ತಂಡ ಕಟ್ಟಲಿಕ್ಕೆ ತುಂಬ ಸುಲಭ ಆಗ್ತದೆ. ಅನೇಕ ಶಾಲೆಗಳಲ್ಲಿ ಇಂದು ನಾನು ಹೇಳಿದೆ 254 ಶಾಲೆಗಳಿದೆ ಅಂತ ತಗೊಂಡು, ಆದರೆ ಆ ಅನೇಕ ಶಾಲೆಗಳಲ್ಲಿ ಇರುವಂಥದ್ದು ಕೇವಲ 36 ದೈಹಿಕ ಶಿಕ್ಷಣ ಶಿಕ್ಷಕರು. ಅನೇಕ ಶಾಲೆಗಳಲ್ಲಿ ತಂಡ ಕಟ್ಟಲಿಕ್ಕೆ ಮಕ್ಕಳೇ ಇರೋದಿಲ್ಲ.
ಆದರೆ ಇಲ್ಲೆಲ್ಲ ಇದ್ದಾರೆ, ಆದರೆ ದೈಹಿಕ ಶಿಕ್ಷಣ ಇಲ್ಲದೇ ಇರೋದು ಇಲ್ಲಿ ಕೊರತೆ ಇದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಇಲಾಖೆಯ ಮೂಲಕ ಪ್ರಯತ್ನ ಪಡ್ತೀವಿ. ನಮ್ಮ ಇಲ್ಲಿ SDMC ಅಧ್ಯಕ್ಷರು ಎಲ್ಲರೂ ಕೂಡ ಬಂದ ತಕ್ಷಣ ನಮಗೂ ಇದನ್ನು ಆ ಗಮನಕ್ಕೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನ ಪಡ್ತೀನಿ. ಹಾಗೂ ಎಲ್ಲರಿಗೂ ಕೂಡ ಇಲ್ಲಿ ಇವತ್ತು ಬಂದಿರುವಂತಹ ಎಲ್ಲ ಹೊಸ ವಿದ್ಯಾರ್ಥಿಗಳಿಗೆ, ಈ ಶಾಲೆಗೆ ಹೊಸದಾಗಿ ಬಂದಂತಹ ಮಕ್ಕಳಿಗೆ ಶುಭಾಶಯವನ್ನು ಹೇಳ್ತಾ, ಹಾಗೆ ಈಗಾಗಲೇ ಇರುವಂತಹ ಎಲ್ಲ ಮಕ್ಕಳು ಕೂಡ ಈ ವರ್ಷ ಪೂರ್ತಿ ನಾನು ಶಾಲೆಗೆ ಬರ್ತೀನಿ, ನನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ನನ್ನ ಎಲ್ಲ ರೀತಿಯ ಅದು ಶೈಕ್ಷಣಿಕ ಆಗಿರ್ಬೋದು, ಹಾಗೂ ಪ್ರತಿಭಾ ಕಾರಂಜಿ ಇರ್ಬೋದು, ಕ್ರೀಡಾಕೂಟಗಳಲ್ಲಿ ಪಂದ್ಯಾಟಗಳಲ್ಲೂ ಕೂಡ ನಮ್ಮ ಪ್ರತಿಭೆಯನ್ನು ಹೊರಹಾಕುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಿ ಅಂತ ಹೇಳ್ತಾ, ಅದಕ್ಕೆ ಪೂರಕವಾಗಿ ನಮ್ಮೆಲ್ಲ ಶಿಕ್ಷಕರು ಕೂಡ ಈ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಹೊರಗೆ ತರುವಂತೆ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆಯ ಪ್ರಗತಿಗೆ ತಮ್ಮಿಂದ ಆದಷ್ಟು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತೇಳಿ ಹೇಳಿದಂತಹ ನಮ್ಮ ಇಲಾಖೆಯ ಪರಿವೀಕ್ಷಣಾಧಿಕಾರಿಯಾದಂತಹ ವಿಷ್ಣು ಹೆಬ್ಬಾರ್ ಸರ್ ಇವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಗೌರವ ಸಲಹೆಗಾರರಾದ ಶ್ರೀಯುತ ರಮೇಶ್ ಸೇನಾ ಇವರು ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ಕೇಳಿರುವ ಎಲ್ಲ ಗಣ್ಯರೇ, ಹಾಗೆ ಎಲ್ಲ ಶಿಕ್ಷಕ ವೃಂದದವರೇ, ಮಕ್ಕಳೇ, ಮಕ್ಕಳ ರಕ್ಷಕರೇ, ಈ ಒಂದು ಪ್ರಾರಂಭೋತ್ಸವ ಅಂತ ಮೊದಲು ಇರಲಿಲ್ಲ. ಈಗ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಮಕ್ಕಳಿಗೆ ಉತ್ಸಾಹ ತುಂಬಲಿಕ್ಕೆ ಬೇಕಾಗಿ ಈ ಪ್ರಾರಂಭೋತ್ಸವ ಮಾಡಿದ್ದಾರೆ. ಮಕ್ಕಳಿಗೆ ಉತ್ಸಾಹ ತುಂಬಿ ಏನಾಗ್ತದೆ ಅಂತ ಕೇಳಿದರೆ, ಈಗ ಸರ್ಕಾರ ಒತ್ತಾಯಪೂರ್ವಕವಾಗಿ ವಿದ್ಯೆಯನ್ನು ಕಲಿತರೆ ಏನು ಪ್ರಯೋಜನ ಇಲ್ಲ ಅಂತ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ನಗುತ್ತಾ ಆಟ ಆಡುತ್ತಾ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿಯಬೇಕಂತ ಒಂದು ಉದ್ದೇಶದಿಂದ ಇಂತಹ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರಾರಂಭೋತ್ಸವ ನಿಮಗೆಲ್ಲರಿಗೂ ಒಳ್ಳೆಯ ಬುದ್ಧಿ, ಒಳ್ಳೆಯ ವಿದ್ಯೆ ಸಿಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮಕ್ಕಳು ಹುಷಾರಾಗಬೇಕಾದ್ರೆ ಶಿಕ್ಷಕರು ಮತ್ತು ರಕ್ಷಕರು ಇವರ ಇಬ್ಬರ ಪಾತ್ರವೂ ಇದೆ. ಅದರೊಟ್ಟಿಗೆ ಶಾಲೆ ಅಭಿವೃದ್ಧಿ ಆಗಬೇಕಾದರೆ ನಮ್ಮ ಊರಿನವರು ಸ್ವಲ್ಪ ಅದರ ಹತ್ತಿರ ಹೋಗಿ ಆ ಶಾಲೆ ಹೇಗುಂಟು, ಆ ಶಾಲೆಯನ್ನು ಹೇಗೆ ಒಂದು ಮೇಲೆ ತರಬಹುದು, ಎಜುಕೇಶನ್ ಹೇಗೆ ಉತ್ತಮಪಡಿಸಬಹುದು ಎಂಬ ಬಗ್ಗೆ ಊರಿನವರು ಚಿಂತಿಸಿದರೆ ಮಾತ್ರ ಟೀಚರ್ಸಿಗೂ ಸ್ವಲ್ಪ ಉಮೇದು ಬರುವುದು, ಮತ್ತು ಶಾಲೆ ಸಹ ಅಭಿವೃದ್ಧಿ ಆಗಲಿಕ್ಕೆ ಮುಖ್ಯವಾದ ನನ್ನ ಅಭಿಪ್ರಾಯ ಅಂತ ಹೇಳಿದರೆ ಟೀಚರ್ಸಿನೊಟ್ಟಿಗೆ ಊರಿನವರು ಸಹ ಅದಕ್ಕೆ ಕೈ ಜೋಡಿಸಿ ಈ ಶಾಲೆಯನ್ನು ಉತ್ತಮ ರೀತಿಗೆ ಕೊಂಡೊಯ್ಯಬೇಕು ಅಂತ ನಾನು ಭಾವಿಸ್ತೇನೆ. ನಮ್ಮ ಈ ಶಾಲೆ ಕೆಲವು ವರ್ಷಗಳಿಂದ ಉತ್ತಮ ಒಂದು ಶಿಸ್ತಿನಿಂದ ಈ ಶಾಲೆ ಮುಂದುವರಿಯುತ್ತಾ ಇದೆ. ಹೀಗೆಯೇ ಇನ್ನೂ ಕೂಡ ಇದೇ ರೀತಿ ಮುಂದುವರಿಯಲಿ ಎಂದು ಹಾರೈಸುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಆರಾಧ್ಯ ದೈವ ವೈದ್ಯನಾಥನ ಸಾನ್ನಿಧ್ಯದಿಂದ ನಾನು ಮೊನ್ನೆ ಅವರ ಮನೆಗೆ ಹೋಗಿ ಅವರನ್ನು ಆಮಂತ್ರಿಸಿದ್ದೇನೆ. ಹಾಗೂ ಬರ್ತೇನೆ ಅಂತ ಕೂಡ ನನ್ನ ಜೊತೆ ಮಾತುಕತೆ ಮಾಡಿಕೊಂಡಿದ್ದಾರೆ. ನಮ್ಮ ಈ ಶಾಲೆಯ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಮ ಕಣಂತೂರಿನ ದೇರಣ್ಣ ನಮ್ಮ ಈ ಶಾಲೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದೆ ಸರ್. ತುಂಬ ಸಂತೋಷವನ್ನು ಕೊಟ್ಟಿದೆ. ನಿಮ್ಮನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ಶ್ರೀಯುತ ರಮೇಶ್ ಶ್ರೀನಿವಾಸ್ ಸರ್ ಇವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಶಾಲೆಯ ಶಿಕ್ಷಣ ತಜ್ಞರಾದಂತಹ ಶ್ರೀಯುತ ಚಂದ್ರಹಾಸ ಕಣಂತೂರ್ ಸರ್ ಇವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ವಿದ್ಯಾರ್ಥಿನಿಯರೇ, ಪೋಷಕರೇ ಹಾಗೂ 2 ತಿಂಗಳ ರಜೆಯನ್ನು ಸಂಭ್ರಮಿಸಿ ಆಡಿ ಕುಣಿದು ಅಜ್ಜಿ ಮನೆಗೆ ಹೋಗಿ ನೇಮ, ಯಕ್ಷಗಾನ, ಕೋಲ, ನಾಟಕ ಇವುಗಳನ್ನೆಲ್ಲ ಸವಿದು ಹೊಸ ಹುರುಪಿನೊಂದಿಗೆ ಮತ್ತೆ ನೀವು ಇಂದು ಶಾಲೆಗೆ ಆಗಮಿಸಿದ್ದೀರಿ. ಇಂದು ಶಾಲೆಯ ಪ್ರಾರಂಭೋತ್ಸವ. ನೀವೆಲ್ಲ ಬದುಕಿನಲ್ಲಿ ಸಾಧಿಸಬೇಕಾದದ್ದು ಬಹಳ ಇದೆ. ನಾಳೆಯಿಂದ ನಿಮಗೆ ಪಾಠ ಆರಂಭ ಆಗ್ತದೆ.
ನಿಮ್ಮ ಶಿಕ್ಷಕಿಯರು ನಿಮಗೆ ಪಾಠವನ್ನು ಹೇಳಿಕೊಡುತ್ತಾರೆ. ನೀವೆಲ್ಲ ಚೆನ್ನಾಗಿ ಓದಿ ಬದುಕಿನಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ನಿಮ್ಮಲ್ಲಿ 3 ವಿಷಯಗಳಿರಬೇಕಾಗ್ತದೆ. ಒಂದು ಗುರಿ, ನೀವು ಬದುಕಿನಲ್ಲಿ ಏನು ಆಗ್ತೀರಿ ಎನ್ನುವಂಥ ಗುರಿ ನಿಮ್ಮಲ್ಲಿರಬೇಕು. ಕೇವಲ ಗುರಿ ಇದ್ದರೆ ಸಾಲುವುದಿಲ್ಲ, ಅದರ ಜೊತೆ ಶ್ರದ್ಧೆ ಇರಬೇಕು. ಆ ಗುರಿಯನ್ನು ಸಾಧಿಸ್ತೇನೆ ಎಂಬ ಶ್ರದ್ಧೆ ನಿಮ್ಮಲ್ಲಿರಬೇಕು. ಜೊತೆಗೆ ಛಲ, ನಾನು ಅದನ್ನು ಸಾಧಿಸಿಯೇ ತೀರಿಸುತ್ತೇನೆ ಎನ್ನುವ ಛಲ ನಿಮ್ಮಲ್ಲಿರಬೇಕು. ಈ 3ಅನ್ನು ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಮುಂದೆ ನೀವು ಸಾಧಕರಾಗ್ತೀರಿ. ನೀವೇನು ದೊಡ್ಡ ವಿಜ್ಞಾನಿ ಐನ್ಸ್ಟೀನ್ ಆಗಬೇಕಾಗಿಲ್ಲ, ಅಥವಾ ಖ್ಯಾತ ಆಟಗಾರ ಕೊಹ್ಲಿ ಆಗಬೇಕಾಗಿಲ್ಲ, ಅಥವಾ ಇನ್ಯಾರೋ ಸಾಧಕರಾಗಬೇಕಾಗಿಲ್ಲ. ಆದರೆ ತಿಳಿದವರು ಅಂತ ಹೇಳ್ತಾರೆ, ಪುಸ್ತಕದಲ್ಲಿ ಬಹಳಷ್ಟು ಬರೆಯುತ್ತಾರೆ ನಾವು ಯಾವ ರೀತಿ ಬದುಕಬೇಕು ಎಂಬುದಾಗಿ, ನಾವು ಏನನ್ನು ಮಾಡಬೇಕು ಎಂಬುದಾಗಿ. ಆದರೆ ಆ ಪುಸ್ತಕದಲ್ಲಿರುವಂತೆ ಬದುಕುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ನಮ್ಮ ಬದುಕು ಪುಸ್ತಕದಲ್ಲಿ ಬರೆಯುವಂತಾಗಬೇಕು ಎನ್ನುವಂಥ ಒಳ್ಳೆಯ ಮಾತನ್ನು ಹಿರಿಯರು ಹೇಳ್ತಾರೆ. ಅದೇ ರೀತಿ ನೀವು ಶಾಲೆಯಲ್ಲಿ ನಿಮ್ಮ ಶಿಕ್ಷಕಿಯರು ಕಲಿಸಿದಂಥ ಎಲ್ಲ ಪಾಠಗಳನ್ನು ಚೆನ್ನಾಗಿ ಓದಿ, ಪ್ರತಿದಿನದ ಪಾಠವನ್ನು ಪ್ರತಿದಿನ ನೀವು ಓದಬೇಕು, ಅದನ್ನು ಮನನ ಮಾಡಿಕೊಳ್ಬೇಕು. ಹಾಗೆ ಮಾಡಿದರೆ ನಿಮಗೆ ಮುಂದೆ ಪರೀಕ್ಷೆಯ ಸಮಯದಲ್ಲಿ ಧಾವಂತದಲ್ಲಿ ಅಥವಾ ಅವಸರದಲ್ಲಿ ಆ ಪಾಠಗಳನ್ನು ಓದಿಕೊಳ್ಬೇಕಾಗಿಲ್ಲ. ನೀವು ಪ್ರತಿದಿನ ಓದಿದರೆ ಮತ್ತೆ ಮೇಲಿಂದ ಮೇಲೆ ಓದಿದರೆ ಸಾಕಾಗ್ತದೆ ಎಕ್ಸಾಮ್ ಟೈಮಲ್ಲಿ, ಪರೀಕ್ಷೆಯ ಟೈಮಲ್ಲಿ. ಹಾಗಾಗಿ ನೀವೆಲ್ಲ ಶಿಕ್ಷಕರಿಗೆ ನೆಚ್ಚಿನ ವಿದ್ಯಾರ್ಥಿನಿಯರಾಗಿ ಬದುಕಿನಲ್ಲಿ ಸಾಧನೆಯನ್ನು ಮಾಡಿ ಎಂಬುದಾಗಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಹರ್ಷವನ್ನು ತರಬೇಕಾದ್ರೆ ಏನೆಲ್ಲ ಅಂಶಗಳನ್ನು ನಾವು ಅಳವಡಿಸಿಕೊಳ್ಬೇಕನ್ನೋದಾಗಿ ಹೇಳಿದಂತಹ ಶ್ರೀಯುತ ಚಂದ್ರಹಾಸ ಕಣಂತೂರ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದೆ ನಮ್ಮ ಹಿರಿಯರಾದಂತಹ ಹಾಗೂ ಶಾಲೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ದೇರಣ್ಣ ದೇವಾಡಿಗ ಇವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಸಭಾ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷೆ ಹಾಗೂ SDMCಯ ಸದಸ್ಯರೇ ಹಾಗೂ ಶಾಲಾ ಅಧ್ಯಾಪಕರಿಂದ ಮುಖ್ಯೋಪಾಧ್ಯಾಯರಾದಿಯಾಗಿ ಎಲ್ಲ ಅಧ್ಯಾಪಕರಿಂದ ಇವರನ್ನೆಲ್ಲ ಉದ್ದೇಶಿಸಿ ನಮ್ಮ ಈ ಶಾಲೆಯಲ್ಲಿ ಪುನರಾರಂಭಗೊಂಡಂಥ, ಅಂದರೆ 1 ವರ್ಷದ ರಜೆ ಮುಗಿದು ಪುನರಾರಂಭ ಅಷ್ಟೇ ಆಗುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ನನ್ನನ್ನು ಗೌರವಪೂರ್ವಕ ಆಮಂತ್ರಿಸಿದ ಮೇರೆಗೆ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. ನಮ್ಮ ಶಾಲೆ ನಾನು ಕೆಲವು ವರ್ಷಗಳ ಹಿಂದೆ 400 ಮಕ್ಕಳಿರುವಂತಹ ಆ ಸಂದರ್ಭದಲ್ಲಿ ಸರಿ ನೆನಪು ಬರುವುದಿಲ್ಲ ಮುದುಕರಾದ ನಮಗೆ. ನಾನು ಈ ಶಾಲೆಯ SDMC ಅಧ್ಯಕ್ಷನಾಗಿ ನನ್ನ ಅವಧಿಯಲ್ಲಿ ಊರ ಪ್ರಮುಖರ ಹಾಗೂ ಸರ್ವ ಮಕ್ಕಳ ಪೋಷಕರ ಸಹಕಾರದಿಂದ ಆಗಬೇಕಾದಂಥ ಕಾರ್ಯಗಳು ನನ್ನ ಅವಧಿಯಲ್ಲೂ ಶಾಲೆಗೆ ಸಮರ್ಪಣೆಯಾಗಿದೆ. ಈ ನಿಟ್ಟಿನಲ್ಲಿ ಶಾಲೆ ಒಂದು ತೆರೆದರೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತೇಳಿ, ಹಾಗಿರುವಾಗ ಶಾಲೆಯೇ ತೆರೆದರೆ ನಮ್ಮ ಊರೇ ಒಂದು ಬೆಳಗಿದ ಹಾಗೆ ಅಂತೇಳಿ ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯು ಹೆಚ್ಚಿನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ಭಾವಿ ಜನಾಂಗವಾದ ಮಕ್ಕಳು ತಾವು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನ ಕೊಟ್ಟು ವಿದ್ಯೆಯಲ್ಲಿ ಬರತಕ್ಕಂಥ ಅಡೆತಡೆಗಳೇನಿದ್ದರೂ ಅದನ್ನು ಲೆಕ್ಕಿಸದೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನ ಕೊಟ್ಟು ಆದರ್ಶ ವಿದ್ಯಾರ್ಥಿಗಳಾಗಿ ನಮ್ಮ ಶಾಲೆಗೆ ಹೆಸರು ತರುವುದಲ್ಲದೆ ನಮ್ಮ ಶಾಲೆಯ ಉನ್ನತೀಕರಣಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ತಮಗೆ ಈ ಮೂಲಕ ಹಾರೈಕೆ ಮಾಡುತ್ತೇನೆ. ಮಾತ್ರವಲ್ಲದೆ ಯಾರೂ ಮಕ್ಕಳು ದೊಡ್ಡರಲ್ಲ, ಎಲ್ಲರೂ ಬುದ್ಧಿಜೀವಿಗಳೇ. ಅದಕ್ಕೆ ಆಂಗ್ಲ ಕವಿಯೊಬ್ಬ ತನ್ನ
ಕೆಲವು ವಾಕ್ಯಗಳಲ್ಲಿ ಹೇಳಿದ್ದಾನೆ. ಸ್ಟ್ಯಾಂಡಿಂಗ್ ಎಟ್ ದಿ ಫುಟ್ ಬಾಯ್ಸ್, ಗೇಜಿಂಗ್ ಎಟ್ ದಿ ಸ್ಕೈ, ಹೌ ಕ್ಯಾನ್ ಯು ಗೆಟ್ ಅಪ್ ಬಾಯ್ಸ್, ಯು ವಿಲ್ ನೆವರ್ ಟ್ರೈ, ಟ್ರೈ ಆ್ಯಂಡ್ ಟ್ರೈ ಅಗೇನ್ ಬಾಯ್ಸ್, ಯು ವಿಲ್ ಸಕ್ಸೀಡ್ ಅಟ್ ಲಾಸ್ಟ್ ಅಂತೇಳಿ ಕವಿಯೊಬ್ಬ ಹೇಳಿದ್ದಾನೆ. ಈ ನಿಟ್ಟಿನಲ್ಲಿ ಮಕ್ಕಳಾದ ತಮಗೆಲ್ಲರಿಗೂ ಹಾರೈಕೆ ಮಾಡುವುದೇನೆಂದರೆ, ತಾವೆಲ್ಲರೂ ಆದರ್ಶ ಪ್ರಜೆಗಳಾಗಿ ನಮ್ಮ ಭವ್ಯ ಭಾರತದ ಸ್ಥಾನವನ್ನು ಮತ್ತಷ್ಟು ಉತ್ತುಂಗಕ್ಕೆ ಏರಿಸುವಲ್ಲಿ ತಮ್ಮ ಪಾತ್ರವು ಇರಲೆಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮಾತುಗಳಲ್ಲದೆ ಅವಕಾಶಕ್ಕಾಗಿ ವಂದಿಸ್ತೇನೆ. ತಮಗೆಲ್ಲರಿಗೂ ಕೃತಜ್ಞತೆಗಳು. ಆಶೀರ್ವದಿಸಿದರು. ಮಕ್ಕಳೇ, ಈ ಶುಭ ಸಂದರ್ಭದಲ್ಲಿ ಹಿರಿಯರ ಆಶೀರ್ವಾದ ಕೂಡ ಬಹಳ ಮುಖ್ಯ. ತುಂಬ ಹೃದಯದ ಕೃತಜ್ಞತೆಗಳು ಸರ್. ಉಚಿತವಾಗಿ ಸಿಗುವಂತಹ ಪುಸ್ತಕ ಹಾಗೂ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಸಾಂಕೇತಿಕವಾಗಿ ಇದೀಗ ಅತಿಥಿ ಅಭ್ಯಾಗತರು ಸೇರಿ ನಡೆಯಲಿದೆ. ಶ್ರೀಯುತ ಇಸ್ಮಾಯಿಲ್ ಸರ್ ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲಿರುವ ಈ ಶಾಲಾ ಅಭಿವೃದ್ಧಿ ಮತ್ತು ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ, ಮೊದಲನೇದಾಗಿ ನಾನು ಈ ಒಂದು ಶಾಲೆಯ ಪ್ರಾರಂಭೋತ್ಸವಕ್ಕೆ ಶುಭವನ್ನು ಕೋರುತ್ತಾ, ಈ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ಈ ದೇಶದ ಒಂದು ಹೆಮ್ಮೆಯ ಸುಪುತ್ರರಾಗಲಿ ಅಂತ ಹೇಳುತ್ತಾ ಕೆಲವೊಂದು ವಿಚಾರವನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಮಕ್ಕಳ ಭವಿಷ್ಯದಲ್ಲಿ ಇಬ್ಬರ ಬಹು ಜವಾಬ್ದಾರಿತವಾದ ಕೆಲಸಗಳಿದೆ. ಆ ಮಗು ದೊಡ್ಡದಾಗಬೇಕು, ಆ ಮಗು ಈ ದೇಶದ ಪ್ರಜ್ಞಾವಂತ ಮಗುವಾಗಬೇಕಿದ್ರೆ ಒಂದು ಪೋಷಕರು, ಮತ್ತೊಬ್ಬರು ಟೀಚರ್. ಈ ಟೀಚರ್ ಮತ್ತು ಪೋಷಕರು ಎಷ್ಟು ಸಂಪಡ್ತೀರಾ ಅಷ್ಟು ಈ ಮಕ್ಕಳು ಈ ದೇಶದ ಹೆಮ್ಮೆಯ ಸುಪುತ್ರರಾಗ್ತಾರೆ. ಖಂಡಿತವಾಗಿಯೂ ಈ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಬೇಕು. ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರಣವೇ ತಿಂಗಳಿಗೊಂದಾದರೂ, ನಾನು ಯಾವಾಗಲೂ ಹೇಳ್ತೇನೆ, ತಿಂಗಳಿಗೊಂದಾದರೂ ಸಭೆ ನಡೆಸಿ ಆ ಶಾಲೆ ನಿಜವಾಗಿಯೂ ಈಗೆಲ್ಲ ನೀವು ನೋಡ್ತಾ ಇರ್ತೀರಾ ಅಷ್ಟು ಅಂಕ ಪಡೆದಿದ್ದಾರೆ, 100% ಪಡೆದಿದ್ದಾರೆ ಅನ್ನತಕ್ಕಂಥ ಎಲ್ಲಿ ಬ್ಯಾನರ್ ಇದೆ ಅಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ತಿಂಗಳಿಗೊಮ್ಮೆ ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರ ಮಧ್ಯೆ ಯಾವಾಗಲೂ ಸಭೆ ಆಗ್ತಾ ಇರ್ತದೆ. ಆ ಶಾಲೆ ರಿಸಲ್ಟ್ ಬರ್ತದೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ಮುಂದಕ್ಕೆ ಈ ಶಾಲೆ ಹೆಸರಿರಲಿ, ತುಂಬ ಒಂದು ಹೆಸರಿರುವಂಥ ಶಾಲೆ. ಬಂಟ್ವಾಳ ತಾಲೂಕಲ್ಲಿ ಒಂದು 5 ಶಾಲೆಗಳಲ್ಲಿ ಇದು ಒಂದು ನಾವು ಇದಕ್ಕೆ ಹೆಮ್ಮೆ ಪಡಬೇಕಾಗಿದೆ. ಮುಂದೆ ಕೂಡ ಈ ಶಾಲೆಯ ಹೆಸರು ದೇಶದಲ್ಲೇ ಒಂದು ಬರುವಂತ ಆಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ನಮ್ಮ ವಾರ್ಡಿನ ಸದಸ್ಯರಾದ ಹನೀಫ್ ಸರ್. ಸಂದರ್ಭದಲ್ಲಿ ಶುಭ ಗಳಿಗೆಯಲ್ಲಿ ನಾವೆಲ್ಲ ಪಾಲ್ಗೊಂಡಂಥ ನಮ್ಮ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ವೇದಿಕೆಯ ಈ ಸಮಾರಂಭದ ಮುಂಬಿರುವಂಥ ಶಿಕ್ಷಕರೇ ಮತ್ತು ಶಿಕ್ಷಕರ ರಕ್ಷಕರೇ, ಪೋಷಕರೇ ಎಲ್ಲರನ್ನೂ ಅಭಿನಂದಿಸುತ್ತಾ ಈ ಪ್ರಾರಂಭೋತ್ಸವ ಶುಭವನ್ನು ಕೋರ್ತಾ ಇದ್ದೇನೆ. ಹೀಗೆ ನಮ್ಮ ಈ ಶಾಲೆಯ
ಸಾಧಾರಣ ಒಂದು 37-38 ವರ್ಷದ ಇತಿಹಾಸ ಇದೆ ಈ ಶಾಲೆಗೆ. ಆದರೂ ಕೂಡ ನಮ್ಮ ಇಲ್ಲಿ ಊರಿನವರ ಈ ಮೊದಲಾದಂಥ ಅಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಊರಿನವರು ದಾನಿಗಳು ಎಲ್ಲರೂ ಸೇರಿ ಇದಕ್ಕೆ ಸತಾಯಗತ ಪ್ರಯತ್ನ ಮಾಡಿಕೊಂಡು ಬಂದು ಈ ಹಂತಕ್ಕೆ ತಲುಪಿದೆ. ನಮ್ಮ ಒಂದು ಸೌಭಾಗ್ಯ ಏನಂದರೆ ಈಗ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆ ಒಂದು ಶಂಕ್ಷನ್ ಆಗಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ 8 ಶಾಲೆ ಶಂಕ್ಷನ್, ಇದರಲ್ಲಿ ಪ್ರಥಮ ನಮಗೂ ಕೂಡ ಇದೆ ಇದರ ಪಾಲು. ಇನ್ನು ಹಲವಾರು ಕೆಲಸ ಕಾರ್ಯಗಳು ಈ ಕಾರ್ಯಕ್ರಮ ಈ ಶಾಲೆಯಲ್ಲಿ ನಡೀಲಿಕ್ಕೆ ಇದೆ. ಈ ಶಾಲೆ ಅತ್ಯುನ್ನತಕ್ಕೆ ಏರುವಂಥ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಈ ಶಾಲೆಗೆ. ಇಲ್ಲಿ ಬರುವಂಥ ಇನ್ನು ಆಲ್ರೆಡಿ ಎಷ್ಟು ಲಕ್ಷ ಶಂಕ್ಷನ್ ಆಗಿದೆ ಅಲ್ಲ ಮೇಡಮ್? 53 ಲಕ್ಷ ರೂಪಾಯಿನೇ ಶಂಕ್ಷನ್ ಆಗಿದೆ. ಇಲ್ಲಿ ನಮ್ಮ ಉತ್ಸಾಹಕ್ಕೆ ಹಾಗೆ ಅದೇ ಒಂದು ಮಾತು ಹೇಳ್ತಾರೆ, ಪ್ರಯತ್ನ ನಮ್ಮದು ಪ್ರತಿಫಲ ಅವನದಂತ ಹೇಳ್ತಾರೆ. ಅದೇ ಥರ ನಮ್ಮ ಹಲವಾರು ಪ್ರಯತ್ನದಿಂದ ಹಲವಾರು ಪ್ರತಿಫಲ ಈ ಶಾಲೆಗೆ ಬರ್ತಾ ಇತ್ತು. ನಮ್ಮ ಪ್ರಯತ್ನದ ಪ್ರತಿಫಲದಿಂದ ಈ ಶಾಲೆಯ ಅಭಿವೃದ್ಧಿಯ ಪಥಕ್ಕೆ ಮುಂದೆ ಸಾಗುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹಾಗಾಗಿ ಪ್ರಪ್ರಥಮವಾಗಿ ಈ ಶಾಲೆಯ ಶಿಕ್ಷಕರು ಮತ್ತು ರಕ್ಷಕರು ಇರುವ ವ್ಯತ್ಯಾಸವನ್ನು, ಮನೆಯಲ್ಲಿ ರಕ್ಷಕರು ಮಕ್ಕಳನ್ನು ಪರಿಪಾಲನೆ ಮಾಡ್ತಾರೆ, ಶಾಲೆಯಲ್ಲಿ ಶಿಕ್ಷಕರು ಅವರನ್ನು ಸರಿಯಾಗಿ ತೀಡಿ ಅವರಿಗೆ ಈಗ ಒಂದು ಪ್ರತಿಯೊಂದು ಮಕ್ಕಳ ಕೈಯಲ್ಲಿ ಕೂಡ ಮೊಬೈಲ್. ಈ ಮೊಬೈಲ್ ವಿಷಯದಲ್ಲಿ ಶಿಕ್ಷಕರು ಒಂದು ಮನವರಿಕೆ ಮಾಡುವಂಥ ಕೆಲಸ ಕಾರ್ಯವನ್ನು ತಾವು ಮಾಡಬೇಕು ಅಂತ ನನ್ನ ವೈಯಕ್ತಿಕವಾಗಿ ವಿನಮ್ರವನ್ನು ಮಾಡ್ತಾ ಇದ್ದೇನೆ. ಏಕೆಂದರೆ ಈಗಿನ ಮಕ್ಕಳು ಒಳ್ಳೆ ಹುಷಾರಿದ್ದಾರೆ. ನಾವೆಲ್ಲ ಶಾಲೆ ಹೋಗಿ ಇರುವಂಥ ಸಂದರ್ಭ ಪ್ರಾರಂಭೋತ್ಸವ ಅಂತ ಕಾರ್ಯಕ್ರಮವಿರಲಿಲ್ಲ. ಈ ಪ್ರಾರಂಭೋತ್ಸವ ಸರ್ಕಾರಿ ಶಾಲೆಯಲ್ಲಿ ಯಾಕೆ ತರ್ತಾರೆ ಅಂದರೆ ಮಕ್ಕಳ ನಗು, ಮಕ್ಕಳಿಗೆ ಬರುವಂಥ ಉಲ್ಲಾಸ, ಮಕ್ಕಳಿಗೆ ಬರುವಂಥ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ, ಅದರೊಟ್ಟಿಗೆ ಪೋಷಕರು ಬರಲಿ, ಶಿಕ್ಷಕರನ್ನು ಅನುಗುಣವಾಗಿ ಈ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರ ಕೆಲವೊಂದು ಕಾನೂನುಗಳು ತರ್ತಾ ಇದೆ. ಅದರೊಟ್ಟಿಗೆ ಇಲ್ಲಿ ಈಗ ಈ 1ರಿಂದ 8ನೇ ಶಾಲೆವರೆಗಿರುವಂಥ ಮಕ್ಕಳಿಗೆ ಇಲ್ಲಿ ಪ್ರಮುಖವಾದದ್ದು ಈ ಮೊಬೈಲ್ನ ವಿಷಯವನ್ನು ಅವರಿಗೆ ಎಲ್ಲ ಮಕ್ಕಳಿಗೆ ಅದನ್ನು ಹೇಳಿಕೊಡುವಂಥ ಕೆಲಸ ಕಾರ್ಯ ಇಲ್ಲಿನ ಶಿಕ್ಷಕರಿಂದ ಆಗಬೇಕಂತ ಹೇಳ್ತಾ ಇದ್ದೇನೆ. ಈಗ ಕಣ್ಣಿನ ದೋಷ ಪ್ರತಿಯೊಂದು ಕೂಡ ಈ ಮೊಬೈಲ್ನಿಂದ ತುಂಬ ತೊಂದರೆಗಳಿದೆ. ಎಷ್ಟು ಉಪಕಾರ ಇದೆ ಅಷ್ಟು ಉಪದ್ರವ ಕೂಡ ಇದೆ. ಹಾಗಾಗಿ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಉತ್ತಂಗಕ್ಕೇರಿ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ವಿರಾಮ ಹೇಳ್ತಾ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ನಿಮಗೆ ಧನ್ಯವಾದಗಳು. ಮುಂದೆ ನಮ್ಮ ಪಂಚಾಯತ್ ಸದಸ್ಯರಾದ ಹಾಗೂ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಭಾಸ್ಕರ್ ಕೋಟ್ಯಾನ್ ಸರ್ ಇವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತೇವೆ. ವೇದಿಕೆಯಲ್ಲಿರುವ ಸಮಿತಿಯ ಅಧ್ಯಕ್ಷರೇ, ಹಾಗೆ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಆತ್ಮೀಯ ಪುಟಾಣಿ ಮಕ್ಕಳಿಗೆ ನಮಸ್ಕರಿಸುತ್ತಾ, ಮಕ್ಕಳೊಟ್ಟಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಪೋಷಕರು ಬಂದರೆ ಅವರಿಗೆಲ್ಲರನ್ನೂ ಅಭಿನಂದಿಸುತ್ತಾ, ಮಕ್ಕಳ ಆಟವು ಚಂದ ಮತ್ತು ಯೌವನವು ಚಂದ, ಮುಪ್ಪಿನಲ್ಲಿ ನಡೆದ ಗಡ್ಡ ಚಂದವು. ಏಕೆಂದರೆ ಈ ಮಕ್ಕಳಾಟ ಟೈಮಲ್ಲಿ ಮಕ್ಕಳಾಗಿರುವಾಗ ನಾವು ಮಕ್ಕಳಾಟವೇ ಮಾಡಬೇಕು, ಅದರ ಒಟ್ಟಿಗೆ ಕಲಿಬೇಕು. ಮಕ್ಕಳು ದೊಡ್ಡವರಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಮಕ್ಕಳಾಗೇ ಇರ್ತಾರೆ. ಬೇರೆ ಬೇರೆ ಅವರ ಕ್ರಿಯೆಗಳು, ಪ್ರತಿಕ್ರಿಯೆಗಳು, ಚೇಷ್ಟೆಗಳು ಇದೆಲ್ಲ ಇರ್ತದೆ. ಇದರ ಒಟ್ಟಿಗೆ ನಮ್ಮ ಉದ್ದೇಶ ಒಂದೇ ಇರಬೇಕು. ನಾನು ಕ್ಲಾಸಲ್ಲಿ ಪ್ರಥಮವಾಗಿ ಬರಬೇಕು, ನಾವು ನಮ್ಮ ಟೀಚರ್ ಹೇಳಿದಾಗೆ ಕೇಳಬೇಕು, ಮತ್ತು ನಾನು ಶಿಸ್ತಿನ ಹೂವಾಕುಕಲ್ಲು ಶಾಲೆಯ ಶಿಸ್ತಿನ ಸಿಪಾಯಿಯಂತೆ ಹೂವಾಕುಕಲ್ಲು ಶಾಲೆಗೆ ಒಂದು ಮರ್ಯಾದೆ ತಂದು ಕೊಡುವಂಥ ಕೆಲಸವನ್ನು ಎಲ್ಲೇ ಇರಲಿ ಆ ಪೂಪಾಡಿಕಲ್ಲದ ಶಾಲೆಯ ಜವನೆ ಮರ ಎಟ್ಟೆಡುಳ್ಳೆ ತುಳು ಶಿಸ್ತುಂಡು ಅಂತ ನಾವು ಅಂಗಡಿಗೆ ಹೋಗ್ತೇವೆ, ಮನೆಯಿಂದ ಹೊರಗೆ ಹೋಗುವಾಗ ಆ ಕಡೆ ಈ ಕಡೆ ಹೋಗ್ತೇವೆ, ಸ್ವಚ್ಛ ಭಾರತ ಅಂತ ಹೇಳಿಕೊಳ್ತಾ ಇದ್ದೇವೆ. ಆದರೆ ನಾವು ತಿಂದ ಅಂಗಡಿಯಿಂದ ಅಥವಾ ಬೇರೆ ಎಲ್ಲಿಂದ ತಿಂದ ಚಾಕ್ಲೇಟ್ ಕಸ ಇರಲಿ ಅಥವಾ ಬೇರೆ ಯಾವುದಾದ್ರು ವೇಸ್ಟೇಜ್ ಇದ್ದರೆ ನಮ್ಮಲ್ಲಿ ಅದೊಂದು ಕಸದ ಬುಟ್ಟಿಗೆ ಹಾಕುವಷ್ಟು ನಾವು ಬುದ್ಧಿವಂತಿಕೆ ಬೆಳೆಸಿಕೊಂಡ್ರೆ ಪ್ರಥಮವಾದ ವಿದ್ಯಾಭ್ಯಾಸ ಅದೇ. ಯಾಕೆಂದರೆ ಸ್ವಚ್ಛತೆ ಅತಿ ಅಗತ್ಯ. ಅದನ್ನು ಪಾಲಿಸಲಿಕ್ಕೆ ಯಾರೋ ಮತ್ತೊಬ್ಬರು ಹೇಳಿಕೊಟ್ಟು ಮಾಡಲಿಕ್ಕಾಗೋದಿಲ್ಲ, ನಾವೇ ಮಾಡಬೇಕು. ನಾವು ಏನು ತಿಂದರೂ ಏನು ಬಿಸಾಡಿದ್ರು ಅದಕ್ಕೆ ಬಿಸಾಡುವಂಥ ವ್ಯವಸ್ಥೆ ಇದ್ದಲ್ಲಿ ಬಿಸಾಡಿದರೆ, ಹಾಕುವ ವ್ಯವಸ್ಥೆಯಲ್ಲಿದ್ದಲ್ಲಿ ಹಾಕಿದರೆ ನಾವು ನಿಜವಾಗಿ ಆಗ್ತೇವೆ ಅಂತ ನನ್ನ ಭಾವನೆ. ಅದರ ಒಟ್ಟಿಗೆ ಪ್ರಾರ್ಥನೆ ಮಾಡುವಾಗ ನಾವು ಖಂಡಿತವಾಗಿ ಪ್ರಾರ್ಥನೆ ಮೈಕಲ್ಲಿ ಹೇಳ್ತಾ ಇರ್ತಾರೆ, ಅವರೊಬ್ಬರಿಗೆ ಪ್ರಾರ್ಥನೆ ಅಲ್ಲ. ಆ ಪ್ರಾರ್ಥನೆ ನಮ್ಮ ಹುಟ್ಟು ನಮ್ಮ ಸಾಯುವವರೆಗೆ ನಮ್ಮ ಬಾಯಲ್ಲಿ ಆ ಎಲ್ಲಿ ಪ್ರಾರ್ಥನೆ ಬರುವಾಗ ಜನಗಣಮನವಿರೋ ರಾಷ್ಟ್ರ ದೇಶಭಕ್ತಿ ಗೀತೆ ಇರ್ಬೋದು ಅಥವಾ ಶಾಲಾ ಪ್ರಾರ್ಥನೆ ಇರು, ಇದು ನಮ್ಮ ಜೀವಮಾನದಲ್ಲಿ ನಾವು ಸಾಯುವವರೆಗೆ ನಮ್ಮ ಮನಸ್ಸಿನಲ್ಲಿರಬೇಕು. ಆ ಪ್ರಾರ್ಥನೆ ಯಾರು ಮಕ್ಕಳು ಹೇಳುವಾಗ ನಮ್ಮ ಬಾಯಲ್ಲಿ ಪಟ ಬರಬೇಕು. ಅಂಥ ಒಂದು ಅಭ್ಯಾಸ ಅದು ನಾವು ಮಕ್ಕಳಿಗೆ ಹೇಳ್ತೇನೆ. ಅದರೊಟ್ಟಿಗೆ ಟೀಚರ್ಗಳು, ಶಿಕ್ಷಕರು ಸಹ ಮಕ್ಕಳೊಟ್ಟಿಗೆ ಎದುರು ನಿಂತುಕೊಳ್ತಾರೆ. ಆವಾಗ ಅವರ ಬಾಯಲ್ಲಿ ಪ್ರಾರ್ಥನೆ ಬರ್ತಾ ಇದ್ದರೆ ಮಕ್ಕಳು ತನ್ನಷ್ಟಕ್ಕೆ ಅದನ್ನು ಹೇಳ್ತಾರೆ. ನಾವೇ
ಮಾತಾಡ ನಿಂತುಕೊಂಡ್ರೆ ಮಕ್ಕಳು ಸಹ ಹಾಗೆ ಮಾಡ್ತಾರೆ. ಮಧ್ಯ ಮಕ್ಕಳು ಪ್ರಾರ್ಥನೆ ಹೇಳುವುದಿಲ್ಲ. ಈ ಪ್ರಾರ್ಥನೆಯಲ್ಲಿರುವ ಅರ್ಥ ಮಾಡಿಕೊಂಡಿರ್ತೇವೆ ನಾವು, ಆದರೆ ಅದನ್ನು ಪ್ರತಿಯೊಬ್ಬರು ಹೇಳುವ ಹಾಗೆ ಎಲ್ಲಿ ಕೇಳಿಸಿಕೊಂಡ್ರೂ ಅದನ್ನು ನಾವು ಮನನ ಮಾಡುವಂಥ ಒಂದು ಅಭ್ಯಾಸ ಇಟ್ಟುಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಕಲೀಲಿಕ್ಕೆ ಬರೋದು ಎಲ್ಲ ವಿಷಯನೂ ಕಲಿಬೇಕು. ಆ ಕಲಿತಾಗ ನಮಗೆ ಸ್ವರ್ಗ ಸುಖ ಸಿಗ್ತದೆ. ಬೀದಿ ಬದಿಯಲ್ಲಿರುವ ಅಲೆಮಾರಿ ಜನಾಂಗಗಳು ತುಂಬ ಮಂದಿ ಯಶಸ್ವಿಯಾಗಿ ಜೀವನ ನಡೆಸ್ತಾರೆ. ಆದರೆ ನಮಗೆ ಅವಕಾಶ ಸಿಕ್ಕಿದೆ, ಕಲಿಯುವಂಥ ಅವಕಾಶ ಸಿಕ್ಕಿದೆ. ಸರ್ಕಾರಿ ಶಾಲೆ, ಸರ್ಕಾರಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಯಾವುದೇ ಈಗ ಅನಿಪ ಅವರು ಹೇಳಿದಾಗೆ ಪ್ರೈವೇಟ್ ಶಾಲೆಯಲ್ಲಿ ಮಕ್ಕಳಿಗೆ ಒತ್ತಡ, ಟೀಚರ್ಸಿಗೆ ಒತ್ತಡ. ಇಲ್ಲಿ ಹಾಗೇನಿಲ್ಲ, ಫ್ರೀ ಆಗಿರ್ತೇವೆ ನಾವು. ಟೀಚರ್ಸ್ ಫ್ರೀ ಆಗಿರ್ತಾರೆ, ಹೇಳಿಕೊಡ್ತಾರೆ, ಮಕ್ಕಳು ಫ್ರೀ ಆಗಿ ಬರ್ಬೋದು. ಸರ್ಕಾರಿ ಶಾಲೆ ಏನೂ ಟೆನ್ಷನ್ ಇಲ್ಲ. ಆದರೆ ನಮ್ಮ ಉದ್ದೇಶ, ನಮ್ಮ ಜೀವನದ ಪ್ರಥಮ ಹಂತದಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಕಿವಿ ಕೊಟ್ಟು ಮಾತಾಡಿ ಟೀಚರ್ ಹೇಳುವುದನ್ನು ಕೇಳಿದರೆ ಖಂಡಿತ ನಮ್ಮ ಜೀವನದಲ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳಿಕೊಂಡು ಶುಭ ಪ್ರಾರಂಭದಲ್ಲಿ ಬಂದ ಎಲ್ಲ ಮಕ್ಕಳನ್ನು ಹೃದಯವನ್ನು ತುಂಬಿದ ಸ್ವಾಗತವನ್ನು ಸಾಗಿಸ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ವರ್ಷ 2024-25 ನಮ್ಮ ಶಾಲೆಗೆ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಶುಭವಾಗಲಿ. ಹಾಗೆ ನಮ್ಮ ಶಾಲೆ ಬರುವ ವರ್ಷ 9ನೇ ತರಗತಿ ಮತ್ತು 10ನೇ ತರಗತಿ ಆಗುವಂಥ ಪ್ರಯತ್ನ ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಅದು ಸಹ ಯಶಸ್ವಿಯಾಗಲಿ. ಅದರೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಶಾಲೆ 8 ಶಾಲೆಗಳು ಈ ವರ್ಷ PMC ಯೋಜನೆಯಲ್ಲಿ ಯಶಸ್ವಿಯಾಗಿ ನೋಂದಣಿ ಆಗಿದೆ. ಇದರ ಲಾಭಾಂಶವನ್ನು ನಮ್ಮ ಮಕ್ಕಳು ಪಡೆಯಲಿ, ನಮ್ಮ ಊರಿನವರ ಪ್ರೋತ್ಸಾಹ ಇದಕ್ಕೆ ಸಿಗಲಿ. ಖಂಡಿತವಾಗಿಯೂ 8 ಶಾಲೆಯಲ್ಲಿ ನಾವು ಪ್ರಥಮವಾಗಿ ಎಲ್ಲ ಅನುದಾನವನ್ನು ಸರಿಯಾಗಿ ಬಳಸಿಕೊಂಡು ಶಾಲೆಯ ಅಭಿವೃದ್ಧಿಗೆ ಪ್ರಯತ್ನ ಮಾಡುವಂತ ಹೇಳಿಕೊಂಡು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದ ಹೇಳುತ್ತಾ ಎಲ್ಲರಿಗೂ ವಂದನೆ ಮಾಡುತ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ನುಡಿಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ಮುಂದೆ ನಮ್ಮ ಶಾಲೆಯ ಗೌರವ ಸಲಹೆಗಾರರಾದಂತಹ ಗಿರೀಶ್ ಬೆಳ್ಳೇರಿ ಅವರ ಮಾತು. ಪ್ರಾರಂಭೋತ್ಸವದ ಈ ಶುಭ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಶಿಕ್ಷಕರೇ, ಮಕ್ಕಳೇ, ಪೋಷಕರೇ, ಹಲವಾರು ದಾನಿಗಳ ಸೇವಾಕರ್ತರ ಸೇವೆಯಿಂದ ನಾವೊಂದು ಸುಂದರ ದೇಗುಲವನ್ನು ನಾವು ನೋಡ್ತಾ ಇದ್ದೇವೆ. ತುಂಬ ಸಂತೋಷ. ಈ ಸಂದರ್ಭದಲ್ಲಿ ನಮ್ಮದು ಕರ್ತವ್ಯವೇನು ಅಂತ ನಾವು ಭಾವಿಸಿದಾದರೆ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯ ಆದರ್ಶವನ್ನು ಕೂಡ ಕಲಿಸುವಂಥ ಒಂದು ಸಂದರ್ಭ ನಾವು ಈ ಸಲ ನೋಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಪೂರ್ವ ಭಾರತ, ಸ್ವಾತಂತ್ರ್ಯ ನಂತರ ಭಾರತ ಏನು ಅಂತ ಹೇಳಿದ್ರೆ ಜಾಗತಿಕ ತಾಪಮಾನ, ಸ್ವಚ್ಛತೆ, ಸೈಬರ್ ಕ್ರೈಮ್ ಇಂಥದ್ದೆಲ್ಲ ಹೆಚ್ಚಾಗಿ ಮಾಡುವವರು ವಿದ್ಯಾವಂತರು. ಈ ನಿಟ್ಟಿನಲ್ಲಿ ಆ ಮಕ್ಕಳನ್ನು ಒಂದು ಸತ್ಪ್ರಜೆಯಾಗಿ ಮಾಡುವಂಥ ಕೆಲಸ ನಮ್ಮಲ್ಲಿಯೂ ಇದೆ. ಹಿರಿಯರು ದೇಶಕ್ಕೆ ಕೊಟ್ಟಂಥ ಈ ಒಂದು ಸುಂದರ, ಈ ಊರಿಗೆ ಕೊಟ್ಟಂಥ ಸುಂದರ ದೇಗುಲದ ಮಕ್ಕಳನ್ನು ತಯಾರು ಮಾಡುವಂಥ ಕೆಲಸ ನಮ್ಮಲ್ಲಿಯೂ ಇದೆ. ನಮ್ಮ ಹೊಸತಾಗಿ ಅಧ್ಯಕ್ಷರಾದಂಥ STMC ಅಧ್ಯಕ್ಷರಂಥ ರೈಮಾನ್ ಅವರಿಗೆ ನಾನು ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ. ಅವರ ಜೊತೆ ನಾವು ಇದ್ದೇವೆ. ಎಲ್ಲ ಕೆಲಸವನ್ನು ಅವರು ಮಾಡಲಿ. ಹಾಗೆ ಹಿಂದೆ ಕೂಡ ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ಅಧ್ಯಕ್ಷರಿಗೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಈ ಶಾಲೆಗೆ ನಾನು ಮಾತಾಡೋದೇ ಇಲ್ಲ ಅಂತ ಹೇಳಿದೆ, 2-3 ಸಲ ನನ್ನನ್ನು ಕೇಳಿದ ಹಾಗೆ ನಾವೆಲ್ಲರೂ ಒಟ್ಟಾಗಿ ಈ ಶಾಲೆಯನ್ನು, ಈ ಶಾಲಾ ಮಕ್ಕಳನ್ನು ಒಂದು ಸತ್ಪ್ರಜೆಯಾಗಿ ಮಾಡುವಂಥ ಕರ್ತವ್ಯ ನಮ್ಮಲ್ಲಿ ಇದೆ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ.
ವೇದಿಕೆಯ ಮುಂಭಾಗದಲ್ಲಿರುವಂತಹ ಪೋಷಕರೇ, ಅಧ್ಯಾಪಕ ವೃಂದದವರೇ, ಅದೇ ರೀತಿ ಪುಟಾಣಿ ಮಕ್ಕಳೇ, ಇವತ್ತು 24-25ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವದ ಒಂದು ಶುಭ ದಿನದಲ್ಲಿ ನಾವೆಲ್ಲರೂ ಕೂಡಿಕೊಂಡಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ಹಲವಾರು ಅತಿಥಿಗಳು ಶಾಲೆಯ ಬಗ್ಗೆ ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸಿದರು. ಈ ಶಾಲೆಯಲ್ಲಿ 30-35 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಊಹಾಕಲ್ಲು ಶಾಲೆ. ಈ ಶಾಲೆ ಯಾವ ರೀತಿ ಬೆಳೆದು ಬಂದಿತ್ತು, ಇಷ್ಟು ದೊಡ್ಡ ಶಾಲೆಯಾಗಿ ಮಾರ್ಪಟ್ಟಿತ್ತು, ಇದರ ಹಿಂದೆ ಯಾರೆಲ್ಲ ಪರಿಶ್ರಮಗಳು ಇದೆ ಅನ್ನತಕ್ಕಂಥದ್ದನ್ನ ಪ್ರತಿಯೊಬ್ಬ ಪೋಷಕರು ಕೂಡ ಅರಿತುಕೊಳ್ಬೇಕು. ಕೇವಲ ಇವತ್ತು ನಿನ್ನೆ ಹುಟ್ಟಿದಂಥ ಶಾಲೆ ಅಲ್ಲ. ಈ ಶಾಲೆ ಬಾಡಿಗೆ ಕೊಠಡಿಯಲ್ಲಿ ಆರಂಭಗೊಂಡು ಇವತ್ತು ಇಷ್ಟೊಂದು ದೊಡ್ಡ 5 ಎಕರೆ ತನಕ ಸ್ಥಳದಲ್ಲಿ ಇಷ್ಟೊಂದು ವಿಸ್ತಾರವಾಗಿ ಶಾಲೆ ಬೆಳೆಯಬೇಕಾದ್ರೆ ಹಲವಾರು ಅಧ್ಯಕ್ಷರು, ಮುಖ್ಯೋಪಾಧ್ಯಾಯರು, ರಾಜಕೀಯ ವ್ಯಕ್ತಿಗಳ ಪರಿಶ್ರಮ, ಅವಳ ಪ್ರೋತ್ಸಾಹ ಎಲ್ಲವೂ ಕೂಡ ಅಡಗಿದೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನೂ ಕೂಡ ಅಭಿವೃದ್ಧಿಯತ್ತ ಬೆಳೆಯಬೇಕಾದ್ರೆ ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ಅದರೊಂದಿಗೆ ಶಾಲೆಯ ಮಕ್ಕಳನ್ನು ಕಲಿಸುವಂತಹ ಪೋಷಕರು ಕೂಡ ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗೆ ಪೈಪೋಟಿಯನ್ನು ಕೊಡಬೇಕು ಸರ್ಕಾರಿ ಶಾಲೆ ಅನ್ನತಕ್ಕಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಅದಕ್ಕೆ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಕಲಿಸಿದ್ರೆ ಮಾತ್ರ ಸಾಕಾಗುವುದಿಲ್ಲ. ಇವತ್ತು ಹಲವಾರು ಸಣ್ಣ ಸಣ್ಣ ವಿದ್ಯಾರ್ಥಿಗಳನ್ನ LKG ಮತ್ತು UKGಗೆ ದಾಖಲಾತಿಯನ್ನು ತಾವು ಮಾಡಿದಿರಿ. ಆ ಪೋಷಕರಲ್ಲಿ ಒಂದು ವಿನಂತಿ ಏನಂದ್ರೆ, ತಾವು ಕೇವಲ ಶಾಲೆಗೆ ಮಕ್ಕಳನ್ನ ಕಲಿಸಿದ್ರೆ ಸಾಕಾಗದ್ದು. ಆ ಮಕ್ಕಳ ಕಲಿಕೆಯ ಬಗ್ಗೆ ತಮ್ಮ ಪ್ರತಿಯೊಂದು ಕ್ಷಣವನ್ನು ಮನೆಯಲ್ಲಿ ಕೂಡ ಆ ಮಕ್ಕಳ ಬಗ್ಗೆ ಗಮನವಿಟ್ಟು ಪ್ರತಿಯೊಬ್ಬ ಮಗುವಿಗೆ ಶಾಲೆಯಲ್ಲಿ ಯಾವ ರೀತಿ ಇವತ್ತು ಕೆಲವೊಂದು ಆಂಗ್ಲ ಮಾಧ್ಯಮದಲ್ಲಿ ಶಾಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಅಲ್ಲಿ ಶಾಲೆಯಲ್ಲಿ ಟೀಚರ್ಸಿಗೆ ಕೆಲಸ ಇಲ್ಲ, ಮಕ್ಕಳಿಗೆ ಕೆಲಸ ಕೊಡುವುದು. ಇಲ್ಲಿ ಹಾಗೆಲ್ಲ. ನಾವು ನಮ್ಮ ಶಾಲೆಯಲ್ಲಿ ಸರ್ಕಾರಿ LKG UKG ಮಕ್ಕಳಿಂದ ಹಿಡಿದು ಇವತ್ತು 8ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಶಾಲೆ ಇದ್ರೆ ಅದು ಶಾಲೆಯಲ್ಲೇ ಮ್ಯಾಕ್ಸಿಮಮ್ ಆಗ್ತದೆ. ಆದ್ರೆ ತಾವು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಾಗ ಖಂಡಿತವಾಗಿಯೂ ಆಂಗ್ಲ ಮಾಧ್ಯಮದಲ್ಲಿ ಆವತ್ತು ಅಲ್ಲಿ ಬೋರ್ಡ್ ಹಾಕ್ತಾರೆ, ಈ ಮಗು ಇಷ್ಟು ಮಾರ್ಕ್ ತೆಗೆದಿದೆ ಅಂತೇಳಿ. ಯಾಕೆಂದ್ರೆ ಅವರ ಪ್ರಚಾರಕ್ಕೋಸ್ಕರ. ನಾವಿಲ್ಲಿ ಪ್ರಚಾರ ಮಾಡುವುದಿಲ್ಲ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಉತ್ತಮವಾದಂತಹ ಟೀಚರ್ಸ್ ಇಲ್ಲಿದ್ದಾರೆ, ಎಲ್ಲರೂ ಕೂಡ ಗ್ರಾಜ್ಯುಯೇಟೆಡ್ ಟೀಚರ್ಸ್. ಆ ಗ್ರಾಜ್ಯುಯೇಟ್ ಸರ್ಕಾರವನ್ನು ನೇಮಿಸುವುದು ಗ್ರಾಜ್ಯುಯೇಟೆಡ್ ಟೀಚರ್ಸ್. ಆ ಗ್ರಾಜ್ಯುಯೇಟ್ ಟೀಚರ್ಸ್ ಉತ್ತಮವಾದ ಶಿಕ್ಷಣವನ್ನು ಕೊಡುವ ನಮ್ಮೆಲ್ಲರ ಪ್ರೋತ್ಸಾಹ ಇದ್ದಾಗ ಮಾತ್ರ ಆ ಶಾಲೆ ಉತ್ತಮವಾಗಿ ಬೆಳೆಯುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಎಲ್ಲರೂ ಒಂದೇ ಮನಸ್ಸಿನಿಂದ, ನಮ್ಮ ಟೀಚರ್ಸ್ ಕೂಡ ಎಲ್ಲರೂ ಕೂಡ ಒಳ್ಳೆಯ ಟೀಚರ್ಸ್ ಇದ್ದಾರೆ, ಅವರೆಲ್ಲರಿಗೂ ತಮ್ಮೆಲ್ಲ ಪ್ರೋತ್ಸಾಹ ಇದ್ದಾಗ ಈ ಶಾಲೆ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಉತ್ತಮವಾದ ಶಾಲೆ ಬೆಳೆಯುತ್ತದೆ. ಇದಕ್ಕೆಲ್ಲವೂ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಬೇಕು. ಉತ್ತಮವಾದಂತಹ ಮುಖ್ಯೋಪಾಧ್ಯಾಯರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರ ಪರಿಶ್ರಮದಿಂದ ಇವತ್ತು ನಮ್ಮ ಶಾಲೆ PMC ಆಗಿದೆ. ಅದೇ ರೀತಿ ಹಲವಾರು ಯೋಜನೆಗಳು, ಒಳ್ಳೆಯ ಬಿಲ್ಡಿಂಗ್ ಇಲ್ಲಿ ಬರಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಾವು ಪೋಷಕರ ಸಭೆಯನ್ನು ಕೂಡ ಕರೆಯುವಂತ ಒಂದು ದಿನಾಂಕವನ್ನ ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ತೇವೆ. ಪ್ರತಿಯೊಬ್ಬ ಪೋಷಕರು ಕೂಡ ತಾವು ಯಾವ ರೀತಿ ಈಗ ಸರ್ಕಾರಿ ಶಾಲೆ ಅಲ್ಲ, ತಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮಿಕ ಶಾಲೆಗೆ ಹಾಕಿದಾಗ ಅಲ್ಲಿ ತಮ್ಮ ಕಡ್ಡಾಯವಾಗಿ ಬರ್ಬೇಕಂತ ಹೇಳ್ತಾರೆ. ಆವತ್ತು ಖಂಡಿತವಾಗಿ ಪ್ರತಿಯೊಬ್ಬ ಪೋಷಕರು ಕೂಡ ಭಾಗವಹಿಸಬೇಕು. ಆ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಮಂಡಿಸಲಿದ್ದೇವೆ. ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ ಪ್ರತಿಯೊಬ್ಬರಿಗೆ ಅಭಿನಂದನೆ ಸಲ್ಲಿಸಿ ಈ ಮಕ್ಕಳ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲವಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಆಶಯವನ್ನು ವ್ಯಕ್ತಪಡಿಸಿದಂತಹ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಜ್ಞಾನವು ಶಕ್ತಿಯಾಗಿದೆ, ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಬೇಕು. ಪ್ರತಿಯೊಂದು ದಿನವೂ ಹೊಸದನ್ನು ಕಲಿಯಲು ಇಲ್ಲಿ ಅವಕಾಶವಿದೆ. ಎಲ್ಲ ವಿದ್ಯಾರ್ಥಿಗಳು ಇದನ್ನೆಲ್ಲ ಸದುಪಯೋಗಪಡಿಸಿಕೊಂಡು ತಮ್ಮ ಭವಿಷ್ಯವನ್ನು ಉತ್ತಮಪಡಿಸಿಕೊಳ್ಬೇಕೆಂದು ಈ ಶುಭ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಧನ್ಯವಾದ ಸಮರ್ಪಣೆ.
ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ಪ್ರಮೀಳಾ ಟೀಚರ್ ಇವರಿಂದ. ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಇಲಾಖೆಯಿಂದ ಶ್ರೀಯುತ ವಿಷ್ಣು ಹೆಬ್ಬಾರ್ ಸರ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವರು. ಇವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ ಗೌರವ ಸಲಹೆಗಾರಾದ ಶ್ರೀಯುತ ರಮೇಶ್ ಸೇನಾ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಅವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತ ಅಬುಬಕರ್ ತೋಟಾಲ್ ಗೌರವ ಸಲಹೆಗಾರರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಇನ್ನೊಬ್ಬ ಗೌರವ ಸಲಹೆಗಾರರಾದ ಶ್ರೀಯುತ ಗಿರೀಶ್ ಬೆಳ್ಳೇರಿ ಸರ್ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಇವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ವಾರ್ಡ್ ಸದಸ್ಯರಾದ ಶ್ರೀಯುತ ಹನೀಫ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಇಸ್ಮಾಯಿಲ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸೆಮೀಮಾ ಮೇಡಮ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತ ಭಾಸ್ಕರ್ ಕೋಟ್ಯಾನ್ ಸರ್ ಕೂಡ ನಮ್ಮ ಜೊತೆಗಿದ್ದರು. ಅವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಶಿಕ್ಷಣ ತಜ್ಞರಾದ ಶ್ರೀಯುತ ಚಂದ್ರಾಸ್ ಕಣಂತೂರ್ ಸರ್ ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಎಲ್ಲ STMC ಸದಸ್ಯರು ನಮ್ಮ ಜೊತೆಗೆ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಒಟ್ಟು ಸೇರಿದ್ದೇವೆ. ಅವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ ಸಹಶಿಕ್ಷಕ ಬಂಧುಗಳು, ವಿದ್ಯಾರ್ಥಿಗಳು ಕೂಡ ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಪೋಷಕರಿಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಇವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದ. ಅಡುಗೆ ಸಿಬ್ಬಂದಿಗಳು ಕೂಡ ಬಿಸಿಯೂಟದ ಜೊತೆಗೆ ಸಿಹಿಯನ್ನು ನೀಡಲಿದ್ದಾರೆ. ಅವರಿಗೂ ಕೂಡ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದ.